ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ತೆಲುಗು ಸೀರಿಯಲ್ಸ್ ಅಲ್ಲಿ ಮಿಂಚ್ತಾ ಈಗ ಬೆಳ್ಳಿ ಪರದೆಗೆ ಕಾಲಿಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೌಡಿ ಬೇಬಿ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿ ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ರೌಡಿ ಬೇಬಿ ಅಂದ ತಕ್ಷಣ ಒಂದು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಹಿಂದೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಲ್ಲಾಗಿರ್ಬೋದು, ಹಲ್ಚಲ್ ಎಲ್ಲರೂ ಕೂಡ ನಿಮ್ಮ ಸ್ಟೇಟಸ್ ಆಗಿರ್ಬೋದು, ಹಳೆ ಪ್ರೇಮಿಗಳ ಸಂಘ ಅದನ್ನೆಲ್ಲನೂ ಕೂಡ ಇಟ್ಕೊಂಡು ನಿಮ್ದೇ ಆದಂತಹ ಒಂದಷ್ಟು ಟ್ರೋಲ್ ಪೇಜಸ್ ಅಲ್ಲಿ ವೈರಲ್ ಆಗ್ತಾ ಇದ್ರಿ. ಸೊ ಅಲ್ಲಿಂದ ಗಟ್ಟಿ ಮೇಳೆಯಿಂದ ಶುರುವಾದಂತಹ ನಿಮ್ಮ ಪಯಣ ಈಗ ಬೆಳ್ಳಿ ಪರದೆವರೆಗೂ ಬಂದಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ಅಂದೊಂದಿತ್ತು ಕಾಲದಲ್ಲಿ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರ್ನ ಮಾಡಿರೋದು. ತುಂಬ 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 ಖುಷಿ ಆಗ್ತದೆ ಸರ್. ಇದು ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಎಲ್ಲರಿಗೂ, ಇಡೀ ತಂಡಕ್ಕೆ, ನಮಗೆ ಎಲ್ಲರಿಗೂ. ಯಾಕಂದರೆ ಎಲ್ಲರೂ ಅಷ್ಟೇ ಹಾರ್ಡ್ ವರ್ಕಿಂದ ಮಾಡಿರುವಂಥ ಪ್ರಾಜೆಕ್ಟ್. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಸರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವರೊಬ್ಬರು ಅಂತಲ್ಲ, ಇಡೀ ತಂಡ, ಇಡೀ ಕ್ರ್ಯೂ ತುಂಬ ಕಷ್ಟಪಟ್ಟು ಮಾಡಿರುವಂಥ, ತುಂಬ ಇಷ್ಟಪಟ್ಟು ಮಾಡಿರುವಂಥ ಪ್ರಾಜೆಕ್ಟು. ಸೊ ತುಂಬ ಖುಷಿಯಾಗುತ್ತೆ ನನಗೆ. ಒಂದು ಏನೋ ಒಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ, ಅವ್ರ ಜೊತೆ ಒಂದು ಸಾಂಗ್ ಇರೋದು. ಸೊ ನನಗೆ ಒಂದು ಬಿಗ್ ಆಪರ್ಚುನಿಟಿ ಅಂತಲೇ ಅನಿಸುತ್ತೆ. ಮೇಡಮ್ ಮಾತಾಡ್ತಾ ಮಾತಾಡ್ತಾ ಅಪ್ಪೂರನ್ನ ಮಾತು ಶುರುವಾದಾಗ್ಲೇನೆ ಅಪ್ಪೂರನ್ನ ನೆನೆಸ್ಕೊಂಡು ಶುರು ಮಾಡಿದ್ರಿ. ಎಷ್ಟು ಫೇವ್ರೇಟ್ ಅಪ್ಪೂರನ್ನ, ಹಾಗೇನೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ? ನಮ್ಮ ಮನೇಲಿ ಇರೋರು ಎಲ್ಲರೂ ಅಪ್ಪು ಸರ್ ಫ್ಯಾನ್ಸು. ಈಗಲೂ ನಮ್ಮಮ್ಮ ಬಿಗ್ಗೆಸ್ಟ್ ಫ್ಯಾನ್ ನಮ್ಮಮ್ಮ. ಎಲ್ರೂ ಅಷ್ಟೇ. ಈಗಲೂ ನಮ್ಮಲ್ಲಿ ಎಷ್ಟು ಫೋಟೋಸ್ ಇದೆ ಅಪ್ಪು ಸರ್ದು ಅಂದರೆ ಸುಮಾರು ಫೋಟೋಸ್ ಇದೆ. ಆ್ಯಂಡ್ ನಮ್ಮ ಮುಹೂರ್ತದ ಟೈಮಲ್ಲಿ ಅಪ್ಪು ಸರ್ ಇದ್ದರು. ಅಪ್ಪು ಸರ್ನ ನಾವು ಭೇಟಿ ಮಾಡಿದ್ವಿ. ಅಪ್ಪು ಸರ್ ಕ್ಲ್ಯಾಪ್ ಮಾಡಿದರು. ಸೊ ಅದೆಲ್ಲ ಒಂದು ಕ್ಷಣ, ಅನ್ನೊಂದಿತ್ತು ಕಾಲ ಅಂದ ತಕ್ಷಣ ನೆನಪಾಗ್ಬಿಡತ್ತೆ. ಸೊ ಹಾಗಾಗಿ ಅವ್ರನ್ನ ಯಾವಾಗಲೂ ನೆನಪು ಮಾಡ್ಕೊಳ್ತೀನಿ. ಎಲ್ಲಿ ಹೋದ್ರೂ, ಯಾವುದೇ ಒಂದು ಪೋಸ್ಟರ್ ನೋಡಿದ್ರೂ ಒಂಥರ ಒಂದು ಕ್ಷಣ ಕೈ ಮುಗಿಯೋ ಥರ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ನನಗೆ ಮುಹೂರ್ತದ ಟೈಮು ಇದನ್ನೆಲ್ಲ ನೆನಪು ಮಾಡ್ಕೊಳ್ತಿದ್ದಂಗೆ ಐ ವಾಸ್ ಲೈಕ್ ಒಂದು ಕ್ಷಣ ನೆನೆಸ್ಕೊಳ್ಳೋಣ ಅಂತ ನಂಗೆ ಅನಿಸ್ತು ಅಪ್ಪು ಸರ್ನ. ಸೊ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ಮುಹೂರ್ತದ ಟೈಮಲ್ಲಿಂದನೂ ಈಗವರೆಗೂ ಇರೋದಕ್ಕೆ. ಮೊದಲನೇ ಗೀತೆ ಅಷ್ಟೊಂದು ವೈರಲ್ ಆಯಿತು, ಅಷ್ಟೊಂದು ಹಿಟ್ಟಾಯಿತು. ಈ ಸಾಂಗು ಕೂಡ ಅಷ್ಟೇ ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಕಾದು ನೋಡಬೇಕು. ಎಲ್ಲಿ ಭೇಟಿಯಾಗಿದ್ರು ನಿಶಾ ಅವರು ಅಪ್ಪು ಸರ್ನ ಫಸ್ಟ್ ಟೈಮ್ ಅಂತ? ಫಸ್ಟ್ ಟೈಮ್ ಮುಹೂರ್ತನಲ್ಲೇ ಮೀಟ್ ಆಗಿತ್ತು. ಅದಕ್ಕಿಂತ ಮುಂಚೆ ಭೇಟಿ ಆಗಿರಲಿಲ್ಲ ನಾನು. ಮುಹೂರ್ತದ ಟೈಮಲ್ಲೇ ಭೇಟಿಯಾಗಿದ್ದು. ರಾಘವೇಂದ್ರ ರಾಜ್‌ಕುಮಾರ್ ಸರ್‌ನು ಭೇಟಿ ಮಾಡಿದೆ. ಎಲ್ಲನೂ ಭೇಟಿ ಮಾಡಿದೆ. ವಿಚ್ ಇಸ್ ಒಂದು ಒಂಥರ ಕನೆಕ್ಷನ್. ಅದನ್ನು ಒಂಥರ ಡೈಲಿ ಮಾತಾಡದೇ ಇದ್ದರೂ ಒಂಥರ ಸ್ಟ್ರಾಂಗ್ ಕನೆಕ್ಷನ್ ಥರ. ಸೊ ಅಲ್ಲೇ ಮುಹೂರ್ತದ ಟೈಮಲ್ಲೇ ಫಸ್ಟ್ ಭೇಟಿಯಾಗಿದ್ದು. ಅಂದೊಂದಿತ್ತು ಕಾಲ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದೇ ಅಪ್ಪು ಅವರು. ಅಪ್ಪು ಅವರ ಹಾಡನ್ನ ಹಾಡಿರೋದು. ಸೊ ಆವಾಗ ಅಂದೊಂದಿತ್ತು ಕಾಲ ಆ ಥರ ಬರ್ತಿತ್ತು. ಸೊ ಈ ಒಂದು ಸಿನಿಮಾ ನಿಶಾ ಅವರಿಗೆ ಎಷ್ಟು ಸ್ಪೆಷಲ್ ಅಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ? ತುಂಬ ಇಂಪಾರ್ಟೆಂಟು. ಬಿಕಾಸ್ ಈ ಒಂದು ಅವಕಾಶಕ್ಕೆ ಸುಮಾರು ಜನ ಕಾಯ್ತಿರ್ತಾರೆ. ಆ್ಯಂಡ್ ಆ ಅವಕಾಶ ನನಗೆ ಸಿಕ್ಕಿದೆ. ಅದಕ್ಕೆ ಯಾವಾಗಲೂ ನಾನು ಥ್ಯಾಂಕ್ಫುಲ್ ಫೀಲ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಇದರಿಂದ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಜನರ ರೆಸ್ಪಾನ್ಸ್ ಇಂದ ಹಿಡಿದು, ನನಗೆ ಬೇರೆ ಆಪರ್ಚುನಿಟೀಸಿಂದ ಹಿಡಿದು ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಗ್ರೇಟ್ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮತ್ತೆ ಸ್ಕೂಲ್ ಡೇಸ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಭಾಗ್ಯ ಸಿಕ್ಕಿದೆ ನಿಮಗೆ. ನೀವು ಹೇಳ್ತಾ ಇದ್ರಿ ಮಾತಾಡ್ತಾ ಮಾತಾಡ್ತಾ ಮತ್ತೆ ಒಂದು 4-5 ವರ್ಷಗಳ ನಂತರ ಸ್ಕೂಲ್ ಯೂನಿಫಾರ್ಮ್. ಬಿಕಾಸ್ ಯಾಕಂತಂದ್ರೆ ಸ್ಕೂಲ್ ಫ್ರೆಂಡ್ಸ್ ಇಸ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಾರೆ ಲೈಫ್ ಲಾಂಗ್ ಅಲ್ಲಿ. ಆ ತರಲೆ ತುಂಟಾಟಗಳು ಮತ್ತೆ ನಮ್ಗೆ ಎಷ್ಟೇ ದುಡಿದ್ರು, ಎಷ್ಟೇ ನಾವು ಜಾಲಿ ಲೈಫ್ನ ಎಂಜಾಯ್ ಮಾಡಿದ್ರೂ ಕೂಡ ಅದು ಸಿಗಲ್ಲ. ಆ ಒಂದು ಮೆಮೊರೀಸ್ನ ರೀಕಾಲ್ ಮಾಡುವಂತಹ ಅವಕಾಶ ಸಿಕ್ತು ಸಿನಿಮಾದ ಮೂಲಕ. ಅದರೊಟ್ಟಿಗೆ ದೊಡ್ಡ ಮನೆ ಕುಡಿ ಜೊತೆ ಅವಕಾಶವನ್ನ ಪಡ್ಕೊಂಡ್ರೆ ಹೆಂಗ ಅನಿಸ್ತಿತ್ತು? ಚೆನ್ನಾಗನ್ನಿಸ್ತು. ಸ್ಕೂಲ್ ಲೈಫ್ ಒಂಥರ ಗೋಲ್ಡನ್ ಲೈಫ್ ಅಂತಾರೆ. ಅದು ಖಂಡಿತವಾಗ್ಲೂ ಸುಳ್ಳಲ್ಲ. ಸ್ಕೂಲ್ ಮುಗ್ದಾದ್ಮೇಲೆ ಅನ್ಸುತ್ತೆ ಎಲ್ರಿಗೂ, ಎಷ್ಟು ಚೆನ್ನಾಗಿತ್ತಲ್ಲ ಅಂತ. ಮತ್ತೆ ಯೂನಿಫಾರ್ಮ್ ಹಾಕೊಳ್ಳೋ ಅವಕಾಶ ಸಿಕ್ಕಿದ್ದು ನನಗೆ ಹನ್ನೊಂದಿತ್ತು ಕಾಲನಲ್ಲೇ. ಸೊ ಒಂಥರ ಖುಷಿ ಆಯಿತು. ಮತ್ತೆ ಆ 2 ಜಡೆ, ಮತ್ತೆ ಯೂನಿಫಾರ್ಮು ಈಗೆಲ್ಲ, ಮತ್ತು ಆ ಗೌರ್ಮೆಂಟ್ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು ನನಗೆ. ನಾನು ಮಾಡಿರಲಿಲ್ಲ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆ ಬೆಂಚ್, ಬೋರ್ಡ್, ಆಮೇಲೆ ಆ ವಾತಾವರಣ, ಗೌರ್ಮೆಂಟ್ ಸ್ಕೂಲ್ ವಾತಾವರಣ. ಸೊ ಇದೆಲ್ಲ ಒಂಥರ ಚೆನ್ನಾಗಿತ್ತು. ನನಗೆ ಒಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್.
ಹನ್ನೊಂದಿತ್ತು ಕಾಲದಲ್ಲಂತೂ ಆ ಒಂದು ಸ್ಪೆಷಲ್ ಸಾಂಗ್ ಅಲ್ಲಂತೂ ವಿನಯ್ ಅವ್ರು ನಿಮ್ಮ ಹಿಂದೆ ಬೀಳ್ತಾರೆ. ಸೊ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಯಾರೆಲ್ಲ ಹುಡುಗರು ಬಿದ್ದಿದ್ರು ಅಂತ? ಈಗ ಸುಮಾರು ಜನ ಎಷ್ಟು ಜನ ಕೇಳಿದ್ರು ಗೊತ್ತಾ ಇದೆ ಕ್ವೆಶನ್ಸ್. ಇಲ್ಲ ಗೊತ್ತಿಲ್ಲ ಸರ್ ನನಗೆ ನಿಜ ಸ್ಕೂಲಲ್ಲೆಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕಾಲೇಜಲ್ಲಿ ಇರ್ಬೋದೇನೋ ಬಟ್ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗೇ ಇಲ್ಲ ನಾನು. ಯಾಕಂದರೆ ಯಾವಾಗಲೂ ನಾನು ಒಂಥರ ಒಬೀಡಿಯಂಟ್ ಸ್ಟೂಡೆಂಟ್ ಥರನೇ ಎಲ್ಲ ನನ್ನ ಟೀಚರ್ಸ್ಗೆಲ್ಲರಿಗೂ ಹಾಡು, ಡಾನ್ಸು ಅಂತ ಯಾವಾಗಲೂ ನಾವು ಫೇಮಸ್. ಸ್ಕೂಲಲ್ಲೂ ಫೇಮಸ್, ಕಾಲೇಜಲ್ಲೂ ಫೇಮಸ್ಸು. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡ್ಸ್ಕೊಳಕ್ಕೂ ಹೋಗಿಲ್ಲ. ಆ ಥರ ಒಂದು ಹೆಸರನ್ನು ಬರೋಕ್ಕೂ ನಾನು ಬಿಟ್ಕೊಂಡಿಲ್ಲ ನನ್ನ ಲೈಫಲ್ಲಿ. ಸೊ ಹಾಗಾಗಿ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗಿಲ್ಲ. ಮಾತಾಡ್ತಾ ಹೇಳ್ತಾ ಇದ್ರಿ ಕಲ್ಚರಲ್ ಆಕ್ಟಿವಿಟೀಸ್ ಹಾಗೇನೆ ಹಾಡು ಹೇಳೋದ್ರಲ್ಲೆಲ್ಲಾನು ಮುಂದೆ ಇರ್ತೀವಿ. ಇವಾಗ ನನಗೋಸ್ಕರ ಯಾವ್ದಾದ್ರು ಹಾಡು ಹೇಳೋದಾದ್ರೆ? ಸರ್ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಹಾಡ್ತೀನಿ ಸರ್. ಬೇಜಾರಾಗಬೇಡಿ. ಓಕೆ, ತೊಂದರೆ ಇಲ್ಲ. ಅಂಡ್ ಮೇಡಮ್, ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಮೇಡಮ್. ಏನೇ ನೋಡಿದ್ರು ಕೂಡ ಇಂಟರ್ನೆಟಲ್ಲಿ ಪಟ್ ಅಂತ ಬಂದ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಪ್ರಪೋಸಲ್ಸ್ ಅಂತೂ ಬರ್ತಾ ಇರುತ್ತೆ. ಸೊ ಅವನ್ನೆಲ್ಲ ಕಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಚೆಕ್ ಮಾಡ್ತಿರ್ತೀರಾ? ಬಿಕಾಸ್ ಯಾಕಂತಂದರೆ ಸೀರಿಯಲ್ ನೋಡಿಬಿಟ್ಟು ಒಂದಷ್ಟು ಜನ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತಾರೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು, ಹಾಗೆಯೇ ನಿಮ್ಮ ಸ್ಟೈಲು, ನೀವು ಮಾತಾಡುವಂಥ ವೇ, ಆ್ಯಕ್ಟಿಂಗು, ಈ ಥರ ಬಗ್ಗೆ ಎಲ್ಲನೂ ಈಗ ಮೊದಲು ಕನೆಕ್ಟಿವಿಟಿ ಇರಲಿಲ್ಲ. ಬಿಕಾಸ್ ಯಾವುದಾದ್ರೂ ಒಂದು ಶೋಸ್ ಆಗಿರ್ಬೋದು ಆ ಥರ ಸಿಕ್ಕಿದಾಗ ಫೋಟೋ ತೊಗೊತಿದ್ರು, ಆಟೋಗ್ರಾಫ್ ತೊಗೊತಿದ್ರು. ಈಗ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಇಮಿಡಿಯೇಟಾಗಿ ನಿಮಗೆ ಮೆಸೇಜ್ ಬರುತ್ತೆ. ಸೊ ಅಂಥದ್ದೆಲ್ಲ ಚೆಕ್ ಮಾಡ್ತಿರ್ತಾರೆ ನಿಶಾ ಅವರು ಅಂತ? ಕಮೆಂಟ್ಸು ಚೆಕ್ ಮಾಡ್ತೀನಿ ಬಟ್ ನಾನು ತುಂಬ ಕಮ್ಮಿ ಆ್ಯಕ್ಟಿವ್ ಅಷ್ಟಿರಲ್ಲ. ಇವಾಗಲೇ ಈಗೊಂದು ನಂದು ಹೌಸ್ ಸೆರೆಮನಿ ಆದಮೇಲಿಂದ ನಾನು ಇಷ್ಟೊಂದು ಸ್ವಲ್ಪ ಆ್ಯಕ್ಟಿವ್ ಅಂತ ಇರೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಕಮೆಂಟ್ಸ್ ಚೆಕ್ ಮಾಡ್ತೀನಿ ಬಟ್ ಡಿ ಎಮ್ಸು ಸ್ವಲ್ಪ ಕಡಿಮೆ. ನಾನು ಅಷ್ಟು ನೋಡೋಕ್ಕೆ ಹೋಗಲ್ಲ ಡಿ ಎಮ್ಸ್ನ. ಬಟ್ ಹೌದು, ಜನರು ಪ್ರೀತಿನ ನೋಡಿ ಖುಷಿ ಆಗುತ್ತೆ. ಆ್ಯಂಡ್ ಸೋ ಮೆನಿ ಕಮೆಂಟ್ಸ್ ಅದೆಲ್ಲ ಟೈಮ್ ತೊಗೊಂಡು ಎಡಿಟ್ ಮಾಡಿ, ಫೋಟೋ ಎಡಿಟ್ ಮಾಡಿ ಕಮೆಂಟ್ಸ್ ಹಾಕ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಐ ಅಪ್ರಿಷಿಯೇಟೆಡ್. ಖುಷಿ ಆಗುತ್ತೆ. ಕಮೆಂಟ್ಸ್ ಚೆಕ್ ಮಾಡ್ತೀನಿ ಅಂತಂದ್ರೆ ಡಿ ಎಮ್ ಚೆಕ್ ಮಾಡಲ್ಲ ಅಂತ ಹೇಳಿದ್ರಿ. ಬಿಕಾಸ್ ಯಾವಾಗಲೂ ಒಂದು ಕಡೆ ಕಮೆಂಟಲ್ಲೇ ಕೆಲವೊಬ್ಬರೆಲ್ಲ ಪ್ರಪೋಸ್ ಮಾಡ್ತಾರೆ. ಆ ಥರ ಬಂದಿರುವಂಥ ಕ್ರೇಜಿಯೆಸ್ಟ್ ಪ್ರಪೋಸಲ್ ಮೆಮೊರೀಸ್ ಬಗ್ಗೆ ಶೇರ್ ಮಾಡೋದಾದ್ರೆ? ಪ್ರಪೋಸಲ್ ಅಂತ ಇಲ್ಲ ಸರ್, ಆ ಥರ ನನಗೇನೋ ನೆನಪಾಗ್ತಾ ಇಲ್ಲ. ಬಟ್ ಕ್ರೇಜಿಯಸ್ಟ್ ಕಮೆಂಟ್ಸ್ಗಳಿದ್ದಾವೆ, ಅದು ಸದ್ಯಕ್ಕೇನೋ ನೆನಪಾಗ್ತಾ ಇಲ್ಲ. ಬಟ್ ನೆನ್ಪು ಮಾಡಿ ಇಟ್ಕೊಂಡಿದ್ದೆ, ಈ ಥರ ಯಾವಾಗಲಾದ್ರು ಕ್ವೆಶನ್ಸ್ ಕೇಳ್ತೀರಾ, ನಂಗೆ ಗೊತ್ತು ಈ ಥರ ಎಲ್ಲ ಬರುತ್ತೆ ಕ್ವೆಶನ್ಸ್ ಅಂತ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸದ್ಯಕ್ಕೆ ಮರ್ತೋಗಿದೆ. ನೆಕ್ಸ್ಟ್ ಟೈಮ್ ನಾನು ನೆನಪಾದಾಗ ಹೇಳ್ತೀನಿ. ನೆನಪಾದಾಗ ಹೇಳಕ್ ನೀವು ಸಿಗ್ಬೇಕಲ್ಲ ಮೇಡಮ್. ಸಿಗ್ತೀನಿ ಖಂಡಿತ. ಇನ್ನು ಮೂವಿ ಇದೆಯಲ್ಲ, ನಮ್ಮ ಮೂವಿ ಬರ್ತಾ ಇದೆ, ಸೊ ಸಿಗ್ತೀನಿ. ಮೇಡಮ್, ಇತ್ತೀಚೆಗಷ್ಟೇ ಮನೆ ಕೂಡ ಕಟ್ಟಿದ್ರಿ. ಕಂಗ್ರ್ಯಾಚುಲೇಷನ್ಸ್. ಒಬ್ಬ ಹೆಣ್ಮಗಳು ದುಡಿದು ತಾನು ಇಷ್ಟಪಟ್ಟಿರುವಂಥ ಪ್ರೊಫೆಷನಲ್ಲಿ ಏನಾದರೂ ಒಂದು ತಂದೆ ತಾಯಿ ಮಾಡಿಕೊಡ್ಬೇಕು ಅಂತಂದರೆ ಇಟ್ಸ್ ನಾಟ್ ಈಸಿ. ಸೊ ಆ ಒಂದು ವಿಚಾರದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಖುಷಿ ಇದೆ ನನಗೆ. ನಾನು ಏನೋ ಮಾಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಪೇರೆಂಟ್ಸ್ ಹ್ಯಾಪಿಯಾಗಿದ್ದಾರೆ, ನನಗೂ ಹ್ಯಾಪಿ. ಸೊ ಒಂದು ಸಮಾಧಾನ. ಸೊ ಎಲ್ಲರ ಆಶೀರ್ವಾದ. ಅದು ನಾನು ಎಲ್ಲರ ಆಶೀರ್ವಾದನೂ ನೋಡಿದೆ. ನಂಗೆ ಸೋಷಿಯಲ್ ಮೀಡಿಯಾನಲ್ಲಿ ಅಷ್ಟೇ ನಂಗೆ ತೋರಿಸ್ಕೊಳಕ್ಕಾಗಿತ್ತು. ಬಟ್ ಅದೇ ತುಂಬ ಒಂದು ಗ್ರೇಟ್ ರೆಸ್ಪಾನ್ಸ್ ನನಗೆ ಮನೆ ವಿಚಾರ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಎಲ್ಲರ ವಿಶಸ್ ನನಗೆ ಸಿಕ್ಕಿದೆ, ತಲುಪಿದೆ. ಎಲ್ಲ ಇದ್ರ ಬಗ್ಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ಸಿಂಗ್ಸ್ ಅಷ್ಟೇ. ಚಿತ್ರರಂಗದಲ್ಲಿ ಒಂದು ನಟಿಯಾಗಿ ಮುನ್ನಡೆಸ್ತಾ ಇದ್ದೀರಾ. ಯಾರು ಇನ್ಸ್ಪಿರೇಷನ್ ಚಿತ್ರರಂಗಕ್ಕೆ ಬರೋದಕ್ಕೆ ನಿಮಗೆ ಅಂತ? ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸರ್. ಅಂದರೆ ಪ್ರತಿದಿನ ಒಬ್ಬೊಬ್ಬರು ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ. ಸೆಟಲ್ ಆಗಿರ್ಬೋದು, ನಾವು ನೋಡ್ತಿರ್ತೀವಿ ಎಷ್ಟೋ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಎಕ್ಸಾಂಪಲ್ ನಮ್ಮ ಡೈರೆಕ್ಟರ್ ಕೀರ್ತಿ ಸರನೇ ಅಷ್ಟು ಶ್ರಮಪಟ್ಟು ಕೆಲಸ ಮಾಡುವಾಗ ಅವ್ರಿಗೇನೋ ಒಂದು ರೀತಿನಲ್ಲಿ ನಾವು ಮಾಡಬೇಕಪ್ಪ ಅಂತ ನಮಗೂ ಏನೋ ಒಂದು ಅದೇ ಇನ್ಸ್ಪಿರೇಷನು. ಮೇ ಬಿ ಅದು ಪ್ರಾಬಬ್ಲಿ ಎಲ್ಲರೂ ಈ ಥರ ಇನ್ಸ್ಪೈರ್ ಮಾಡೋದ್ರಿಂದ, ನಾವಷ್ಟು ಹಾರ್ಡ್ ವರ್ಕಿಂದ ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ಅದು ರಿಸಲ್ಟು ಹೀಗೆ ಯಶಸ್ಸು ಕಾಣ್ತೀವಿ ಅನಿಸುತ್ತೆ. ಸೊ ಎಲ್ಲರೂ ನಂಗೆ ಒಂದು ರೀತಿಯಲ್ಲಿ ಒಂದು ಇನ್ಸ್ಪೈರ್ ಆಗ್ತಾನೆ ಇರ್ತಾರೆ. ನಮ್ಮ ಅಪ್ಪ ಅಮ್ಮ, ಸೆಟಲ್ ಕೆಲಸ ಮಾಡೋ ಪ್ರತಿಯೊಬ್ಬರೂ. ಸೊ ಎವ್ರಿಬಡಿ. ನಿಶಾ ಅವರ ಫೇವ್ರೆಟ್ ನಟಿ ಅಥವಾ ನಟ ಅಂದರೆ ಯಾರು ಅಂತ? ಅದೇನೆ ತುಂಬ ಕಷ್ಟ ಸರ್ ಇದು. ಮೇಡಮ್ ಹೇಳಲೇಬೇಕು ಮೇಡಮ್. ನೀವು ಎಷ್ಟು ಜನ, ತುಂಬ ಜನ ತಲೆಗೆ ಬಂದು ಹೋದ್ರು. ಹಂಗೆ ಹೇಳಕ್ಕೆ ಹೋದರೆ ಸುಮಾರು ಜನ ಇದ್ದಾರೆ ಸರ್. ನಟಿ ಐ ಲೈಕ್ ಸುಮಾರು ಜನ ಇದ್ದಾರೆ. ಬೇಬಿ ಲಕ್ಷ್ಮಿ ಅಮ್ಮ, ಅಯ್ಯೋ ನನಗೆ ಎಷ್ಟೊಂದು ಜನ ನೆನಪಿರ್ತಾರೆ. ಸೌಂದರ್ಯ ಮ್ಯಾಮು, ಇನ್ನೂ ಸುಮಾರು ಜನ ನಟರಲ್ಲಿ ನಮ್ಮ ಅಣ್ಣವರು
ಹಾಗೆ ನಮ್ಮ ಪುನೀತ್ ಸರು, ಸುಮಾರು ಜನ ವಿಷ್ಣು ಸರ್ಗು, ಮೋಹನ್ ಲಾಲ್ ಸರ್ ಆ್ಯಂಡ್ ಸುಮಾರು ಜನ ಹಾಗೆ ಎಲ್ಲ ಫೇವ್ರೆಟ್ಸ್ ಎಲ್ಲರೂ ಗ್ರೇಟ್ ಪರ್ಫಾರ್ಮರ್ಸ್ ಎಲ್ಲರೂ ನನ್ನ ಫೇವ್ರೆಟ್ಸೇ. ಈಗ ಮಿನಿ ಸ್ಕ್ರೀನಿಂದ ದೊಡ್ಡ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದಷ್ಟು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ನಾನು ಒಂದು ನಟಿಯಾಗಿ ಬೆಳ್ಳಿಪರದಲ್ಲಿ ಮಿಂಚಬೇಕು ಅನ್ನುವಂಥ ಆಸೆ ಇರುತ್ತೆ. ಯಾವೆಲ್ಲ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದೆ ನಿಶಾ ಅವ್ರಿಗೆ ಅಂತ? ಪರ್ಟಿಕ್ಯುಲರ್ ಅಂತ ನಾನೇನು ಯೋಚನೆ ಮಾಡಿಲ್ಲ. ಒಳ್ಳೆ ಆಪರ್ಚುನಿಟಿಗೆ ಕಾಯ್ತಿದ್ದೀನಿ ಅಷ್ಟೇ. ಒಳ್ಳೆ ಆಪರ್ಚುನಿಟೀಸ್ ಬಂದರೆ ಡೆಫಿನೆಟ್ಲಿ ಯೂಸ್ ಮಾಡ್ಕೋತೀನಿ. ಸೊ ಇಂಥದ್ದೇ ಪರ್ಟಿಕ್ಯುಲರ್ ಇವರೇ ಅಂತೆಲ್ಲ ಏನೂ ಇಲ್ಲ. ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ಎಲ್ರೂ ಗ್ರೇಟ್ ಪರ್ಫಾರ್ಮರ್ಸೇ. ಸೊ ಯಾರ ಜೊತೆ ಮಾಡಿದ್ರು 100% ನಾನು ಖುಷಿಯಾಗೇ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಆ್ಯಕ್ಟಿಂಗ್ ಸುಮಾರು ಕಲಾವಿದರು ಹೇಳಿದ್ದಾರೆ. ನನ್ನ ಹತ್ರ ನಾನು ಕ್ವಶನ್ ಕೇಳಬೇಕಾದ್ರೂ ಆ್ಯಕ್ಟಿಂಗ್ ಅಂತ ಬಂದಾಗ ಸ್ಮಾಲ್ ಸ್ಕ್ರೀನ್ಗಾಗಿರ್ಬೋದು, ಬಿಗ್ ಸ್ಕ್ರೀನ್ಗಾಗಿರ್ಬೋದು ಲಾಟ್ ಆಫ್ ಚೇಂಜಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಹೇಳ್ತಾರೆ ಏನೆಲ್ಲ ಚೇಂಜಸ್ ಇರುತ್ತೆ, ಟೆಕ್ನಿಕಲಿ ಆಗಿರ್ಬೋದು ಅಥವಾ ಕತೆ ವಿಚಾರದಲ್ಲಿ ಆಗಿರ್ಬೋದು ಅಂತ. ನಿಮ್ಗೇನೆಲ್ಲ ಡಿಫ್ರೆನ್ಸಸ್ ಕಾಣಿಸ್ತು ಅಂತ? ಯಾವುದು ಸ್ಮಾಲ್ ಸ್ಕ್ರೀನ್ ಅದೇನೇ ನಾನು ಹೇಳ್ದಂಗೆ ಸ್ಕ್ರೀನ್ ಪರದೆ ಮೇಲೆ ಕಾಣಿಸ್ಕೊಳ್ತಿರೋದು. ಸೊ ಎರಡೂ ಸೇಮ್ ಎಫರ್ಟ್ಸೇ ಸರ್. ಅಲ್ಲಿ ಮೂವಿಗೆ ನಾವು ಎಷ್ಟು ಎಫರ್ಟ್ ಹಾಕ್ಬಿಟ್ಟು ನಮ್ಮನ್ನು ನಾವು ಮೋಲ್ಡ್ ಮಾಡಿಕೊಂಡು, ಎಕ್ಸಾಂಪಲ್ ಸೀರಿಯಲ್ನಲ್ಲಿ ಒಂದು ಈಗ ನನಗೆ ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡಬೇಕು ಇಡೀ ಸೀರಿಯಲಲ್ಲಿ ಅಂತಂದರೆ, ಅದಕ್ಕೆ ನಾವು 100% ನಾನು ಮಂಡ್ಯ ಸ್ಲ್ಯಾಂಗ್ ನಂಗೆ ಬರೋಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಬೇಕು ಅಷ್ಟು ಹೋಮ್ವರ್ಕ್ ನಾವು ಮಾಡಿರ್ತೀವಿ ಸೀರಿಯಲ್ಗಾಗಲಿ ಸಿನಿಮಾಗಾಗ್ಲಿನೂ ಅಷ್ಟೇ ಎಫರ್ಟ್ಸ್ ಅಷ್ಟೇ ಹೋಮ್ವರ್ಕ್ಸ್ ಮಾಡಬೇಕು. ಆಗಲೇ ಅಷ್ಟು ಚೆಂದ ಕಾಣಿಸ್ಕೊಳ್ಳೋಕೆ ಸಾಧ್ಯ. ಸೊ ಐ ಥಿಂಕ್ ದ ಎಫರ್ಟ್ಸ್ ಆರ್ ಸೇಮ್, ಬೋತ್ ಸ್ಮಾಲ್ ಸ್ಕ್ರೀನ್ ಆ್ಯಂಡ್ ಬಿಗ್ ಸ್ಕ್ರೀನ್. ಎಫರ್ಟ್ಸ್ ಎಲ್ಲ ಸೇಮ್, ಹೋಮ್ವರ್ಕ್ಸ್ ಎಲ್ಲ ಸೇಮ್. ಸೊ ಅಂದರೆ ಅಲ್ಲಿ ಹಾರ್ಡ್ ವರ್ಕ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್, ನಾನು ಸ್ಟಾರ್ಟಿಂಗಲ್ಲಿ ಮಾತನಾಡ್ತಾ ಹೇಳಿದಾಗ ರೌಡಿ ಬೇಬಿ ಆಗಿರ್ಬೋದು, ಅಮ್ಮು, ಅಮೂಲ್ಯ ಈ ಥರ ಎಲ್ಲ ತೊಗೊಳ್ತಿದ್ರು. ಈಗ ನಿಶಾ ಅವರನ್ನು ಯಾವ ಹೆಸರಿನಿಂದ ಗುರುತಿಸ್ತಾರೆ ಅಂತ? ನಿಶಾ ಅಂತ ಗುರುತಿಸ್ತಾರೆ. ಅದೊಂದು ತುಂಬ ಖುಷಿಯಾಗಿರೋ ವಿಚಾರ. ಬಟ್ ಅದಲ್ದೇ ರೌಡಿ ಬೇಬಿ, ಪಾರು, ಡಾಕ್ಟ್ರೇ ಅಂತ ಗುರುತಿಸ್ತಾರೆ. ಬಟ್ ಜಾಸ್ತಿ ನಿಶಾ ಅಂತ ಮಾತಾಡಿಸ್ತಾರೆ. ಆ್ಯಂಡ್ ಮೇಡಮ್, ಇನ್ನೊಂದು ಏನಂತಂದರೆ, ಇತ್ತೀಚೆಗೆ ಬಿಗ್ ಬಾಸ್ ಶೋ ಅಲ್ಲಿ ಸೀಸನ್ 12ರಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಿದೆ. ಸೊ ಬಿಗ್ ಬಾಸ್ ಶೋಗೆ ಅವಕಾಶ ಬಂದರೆ ನಿಶಾ ಅವರು ಹೋಗ್ತಾರಾ ಅಂತ? ಯೋಚನೆನೇ ಮಾಡಿಲ್ಲ ಸರ್ ಅದ್ರ ಬಗ್ಗೆ. ನೋಡೋಣ, ಗೊತ್ತಿಲ್ಲ. ಯಾವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ಸದ್ಯಕ್ಕೆ ಬ್ಯುಸಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಈ ಕ್ವಶನ್ ಏನಕ್ಕೆ ಕೇಳಕ್ಕೆ ಹೋದೆ ಅಂತಂದರೆ, ಯಾಕಂತಂದರೆ ಇನ್ನೇನು ಸೀಸನ್ 12ಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದ್ರಿಂದ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರೆ ಅಂತ ಕೇಳಿ ಬರ್ತಾ ಇದೆ, ಇಲ್ಲ ಅಂತಲೂ ಕೇಳಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂತಾರೆ, ಪೀಕಲ್ಲಿರುವಂತಹ ಆ್ಯಕ್ಟರ್ಸ್ ಹಾಗೆಯೇ ಆ್ಯಕ್ಟ್ರೆಸ್ ಹೆಸರುಗಳು ಕೇಳಿ ಬರ್ತಾರೆ. ಅದರಲ್ಲಿ ನಿಮ್ಮದು ಒಂದಾಗಿತ್ತು. ಆ ಒಂದು ಕಾರಣ ಕೇಳಿದೆ. ಓಕೆ, ನಂಗೆ ಇವತ್ತೇ ಗೊತ್ತಾಗಿದ್ದು ಸರ್. ನನಗೂ ಗೊತ್ತಿರಲಿಲ್ಲ. ಬಟ್ ಇಲ್ಲ, ನಾನೇನು ಬಿಗ್ ಬಾಸಿಗೆ ಬರ್ತಾ ಇಲ್ಲ ಸದ್ಯಕ್ಕೆ. ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ? ನೋಡೋಣ. ಹೋಗ್ತೀನಿ ಅಂತಲೂ ನಾನು ಹೇಳೋಕ್ಕಾಗಲ್ಲ. ನೋಡೋಣ. ಮೇಡಮ್, ನಟಿಯಾಗಿ ನಾವು ಬೆಳ್ಳಿ ಪರದೆಯಲ್ಲಿ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು ಮಿಂಚಬೇಕು ಅಂತಂದರೆ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಯಾಕಂತಂದರೆ ಕೆಲವೊಂದು ಸಲ ಔಟ್ಡೋರ್ ಶೂಟ್ಸ್ ಇರುತ್ತೆ, ಇಂಡೋರ್ ಶೂಟ್ಸ್ ಇರುತ್ತೆ, ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ? ಸ್ಕಿನ್ ಕೇರ್ ರೂಟೀನ್ ಮಸ್ಟ್ ಆ್ಯಂಡ್ ಶುಡ್, ಫಿಟ್ನೆಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಇದರ ಇಂಪಾರ್ಟೆನ್ಸ್ ನನಗೆ ಮುಂಚೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಇವಾಗ ಎಲ್ಲರೂ ಫಿಟ್ನೆಸ್ಸು ಅದರ ಇಂಪಾರ್ಟೆನ್ಸ್ ಏನು ಅಂತ ನನಗೆ ಇವಾಗ ಗೊತ್ತಾಗಿದೆ. ಆ್ಯಂಡ್ ಅದು ಮಾಡುವಾಗ ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ, ಎಷ್ಟು ಖುಷಿಯಾಗಿರುತ್ತೆ, ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಆ್ಯಂಡ್ ನನಗೆ ಕೇಳೋದಾದರೆ ಸ್ಕಿನ್ ಕೇರ್ ಡೇ ರೂಟೀನ್ ಏನಿದೆ, ನೈಟ್ ರೂಟೀನ್ ಏನಿದೆ ಎಲ್ಲ ಮಾಡಲೇಬೇಕು. ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಮನಸ್ಸು ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಫಿಟ್ನೆಸ್ಗೋಸ್ಕರ ಅಂತಲೇ ಟೈಮ್ ಎತ್ತಿಡೋದು ತುಂಬಾ ಇಂಪಾರ್ಟೆಂಟ್ ಈಗಿನ ಲೈಫ್ ಸ್ಟೈಲಲ್ಲಿ. ಸೊ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು ನನ್ನ ಕಡೆಯಿಂದ ಹೇಳೋದಾದರೆ. ಫಿಟ್ನೆಸ್ ಅಂತ ಹೇಳಿದ್ರಿ ನೀವು, ಅದಕ್ಕೆ ಅಷ್ಟಾದಂತಹ ಒಂದು ಸಮಯವನ್ನು ಮೀಸಲಿಡಬೇಕು ಅಂತ ಹೇಳಿದ್ರಿ. ನಿಶಾ ಅವರು ವರ್ಕೌಟ್ ರೂಟೀನ್ ಹೆಂಗಿರುತ್ತೆ? ಅಂದರೆ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತಾರೆ? ಬಿಫೋರ್ ವರ್ಕೌಟ್ ಏನು ಫುಡ್ ಕ್ಯಾರಿ ಮಾಡ್ತಾರೆ? ಆಫ್ಟರ್ ವರ್ಕೌಟ್ ಏನೆಲ್ಲ ಕ್ಯಾರಿ ಮಾಡ್ತಾರೆ ಅಂತ? ದೇರ್ಸ್ ನೋ ಪರ್ಟಿಕ್ಯುಲರ್ ಡಯಟ್. ನಾನು ಶುಗರ್ ಅಷ್ಟೇ ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಬಿಟ್ಟರೆ, ಮಾರ್ನಿಂಗ್ ರೂಟೀನ್ ಅಂತ ನನಗೆ ತುಂಬ ಕಡಿಮೆ ನಂಗೆ ಮಾಡೋಕ್ಕಾಗಲ್ಲ. ಟೈಮ್ ಸಿಕ್ಕಾಗ ಮಾಡ್ತೀನಿ. ಬಿಕಾಸ್ ನನಗೆ ಮಾರ್ನಿಂಗ್ ರೂಟೀನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನನ್ನ ಸ್ಕೆಡ್ಯೂಲ್ ಆ ಥರ ಇರುತ್ತೆ. ನಾನು ಮಾರ್ನಿಂಗ್ 5 o'clock ಹೋಗಬೇಕಿರುತ್ತೆ. ಸೊ ಹಾಗಾಗಿ ನಾನು ಎದ್ದೇಳಬೇಕು 3 ಗಂಟೆಗೆ ಎದ್ದೇಳಬೇಕಾಗತ್ತೆ. ನಾನು ಮನೆಗೆ ಬರೋದು 12 ಗಂಟೆಗೆ. ಆದರೆ ನಂಗೆ ಸ್ಲೀಪ್ ಅವರ್ಸ್ ವರ್ಕ್ ಆಗಲ್ಲ. ಆ್ಯಂಡ್ ನಿದ್ದೆ ತುಂಬ ಇಂಪಾರ್ಟೆಂಟ್.
ಏನೇ ಆಗಿರಲಿ ತಿಂತೀವೋ ಬಿಡ್ತೀವೋ ನಿದ್ದೆ ಮನುಷ್ಯಂಗೆ ತುಂಬಾ ಇಂಪಾರ್ಟೆಂಟ್. ಅದರಿಂದ ಎಲ್ಲ ಲೈಫ್ ಸೈಕಲ್ ಹಾಳಾಗುತ್ತೆ. ಸೊ ನಿದ್ದೆ ಒಂದು ಯಾವಾಗಲೂ ಆಗೋ ಥರ ನೋಡ್ಕೊಳ್ತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6 ಅವರ್ಸ್ ಆದರೂ ನಿದ್ದೆ ಸಿಗೋ ಥರ ನೋಡ್ಕೊಳ್ತೀನಿ. ಆ್ಯಂಡ್ ಅದೇ ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಶುಗರ್ ಕಟ್ ಡೌನ್ ಮಾಡ್ತೀನಿ. ಒಂಥರ ವಿಲನ್ ಥರ ಕಾಣಿಸ್ತಾರೆ ಶುಗರ್ ನನಗೆ. ಸೊ ಶುಗರ್ ಕಟ್ ಡೌನ್ ಮಾಡ್ತೀನಿ ಆ್ಯಂಡ್ ವೆಜ್ಜೀಸ್ ಜಾಸ್ತಿ. ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು, ಅದಕ್ಕೆ ಯಾವ ರೀತಿ ಅಂತ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀರಾ ಅಂತ? ಸರ್ ನನ್ನ ಸ್ಕಿನ್ ಕೇರ್ ರೊಟೀನ್ ಅಷ್ಟೊಂದೇನು ಕಷ್ಟವಾಗಿಲ್ಲ. ಒಂದು ಮಾಯ್ಶ್ಚರೈಸರ್ ಹಾಕ್ತೀನಿ. ಡೇಗೆ ಮಾಯ್ಶ್ಚರೈಸರ್, ಸನ್‌ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೈಟ್ ರೊಟೀನಲ್ಲಿ ಸಿರಮ್ ಆ್ಯಂಡ್ ಮಾಯ್ಶ್ಚರೈಸರ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇಷ್ಟು ಮೇಂಟೈನ್ ಮಾಡಿದ್ರೆ ಬೇಜಾರಾಗೋಯ್ತು. ತುಂಬ ವ್ಯಾಲ್ಯೂಬಲ್ ಪ್ರಾಡಕ್ಟ್ಸ್ ತೊಗೊಂಡು ಮೇಂಟೈನ್ ಮಾಡಬೇಕು ಅಂತೆಲ್ಲ ನಾನು ಹೇಳಲ್ಲ ಜಾಸ್ತಿ. ತುಂಬ ಫೇಸಿಗೆ ಹಾಕಿದಾಗ ತುಂಬಾನೇ ಎಫೆಕ್ಟ್ಸ್ ಆಗುತ್ತೆ. ಬಟ್ ಅದಕ್ಕೆ ಏನು ಬೇಕೋ ಅಷ್ಟು ನಮ್ಮ ಫೇಸ್ ಟೆಕ್ಸ್ಚರ್ ನೋಡಿ ಯಾವ್ದು ಹೆಂಗೆ ಯಾವ ಥರ ಇದೆ, ಯಾವ ಕಾಂಬಿನೇಷನಲ್ಲಿದೆ ಅಂತ ನೋಡಿ ಅದಕ್ಕೆ ಅವರು ತೊಗೊಳ್ಬೋದು. ಮೇಡಮ್, ಕೆಲವೊಬ್ಬರೆಲ್ಲನೂ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾರೆ, ಕೆಲವರೆಲ್ಲ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಾರೆ ಬಿಕಾಸ್ ಟೈಮ್ ಇರೋದಿಲ್ಲ ಆ್ಯಂಡ್ ಮಾಡ್ಕೊಳ್ಳೋದಕ್ಕೂ ಕೆಲವೊಬ್ಬರಿಗೆಲ್ಲ ಹಿಂಸೆ ಅನಿಸುತ್ತೆ ಅಂತ. ಸೊ ನೀವು ಹೋಮ್ ರೆಮಿಡೀಸ್ ಪ್ರಿಫೇರ್ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೋಗ್ತೀರಾ ಹೆಚ್ಚಾಗಿ? ನಾನು ಪಾರ್ಲರ್ಸ್ಗೆ ಹೋಗಲ್ಲ. ನಾನು ಹೇರ್ ಕಟ್ ಸಮೇತ ನಾನೇ ಮಾಡ್ಕೊಳ್ಳೋದು. ನಾನು ಹೋಗೋದೇ ಇಲ್ಲ ಎಲ್ಲಿಗೆ, ಸಲೂನ್ಗಂತ ತಲೆನೇ ಇಡಲ್ಲ. ಸೊ ಏನೇ ಇದ್ದರೂ ನಾನೇ ಮಾಡ್ಕೊಳ್ಳೋದು. ಆ್ಯಂಡ್ ಹೋಮ್ ರೆಮಿಡೀಸ್ ಆರ್ ದ ಬೆಸ್ಟ್. ನಮಗೇನು ನ್ಯಾಚುರಲ್ ಏನು ಸಿಗುತ್ತೆ ಅದೇ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾವುದಾದ್ರೂ ನಿಮ್ಮ ಅಭಿಮಾನಿಗೆ ಲೇಡೀಸ್ ಫ್ಯಾನ್ಸ್ ಇರ್ತಾರೆ, ನಿಶಾ ಅವ್ರ ಸ್ಕಿನ್ ಹಿಂಗಿರುತ್ತೆ, ಏನಾದರೂ ಒಂದು ಹೋಮ್ ರೆಮಿಡಿ ಹೇಳೋದಾದರೆ? ನನಗೆ ತುಂಬ ಇಷ್ಟಪಟ್ಟು ನಾನು ಯಾವಾಗಲೂ ಫಾಲೋ ಮಾಡೋ ಹೋಮ್ ರೆಮಿಡಿ, ನನ್ನ ಮಾರ್ನಿಂಗ್ ರೂಟೀನಲ್ಲಿ ನಾನು ಆ್ಯಡ್ ಆನ್ ಮಾಡೋದು ಐಸ್ ಕ್ಯೂಬ್ಸು. ಅದು ಬಿಟ್ಟರೆ ನಂಗೆ ತುಂಬ ಫೇವ್ರೆಟ್ ಹೋಮ್ ರೆಮಿಡಿ ಅಂದರೆ ಅಕ್ಕಿ ಹಿಟ್ಟು ಜೊತೆಗೆ ಹಸಿ ಹಾಲು ಆರ್ ಜೇನುತುಪ್ಪ. ಸೊ ಈ ಈ ಪರ್ಟಿಕ್ಯುಲರ್ ಇದು ಫೇಸ್ ಮಾಸ್ಕು. ಈ ಒಂದು ರೆಮಿಡಿ ನಂಗೆ ಯಾವಾಗಲೂ ಇಷ್ಟ. ಅದು ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಇಮಿಡಿಯೇಟ್ ಸಾಫ್ಟ್ ಸ್ಕಿನ್ ಎಲ್ಲ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ಗ್ರೇಟ್ ಇನ್ಸ್ಟೆಂಟ್ ರಿಸಲ್ಟ್ ಸಿಗೋವಂಥದ್ದು ಈ ಒಂದು ರೆಮಿಡಿ. ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ಹೇರ್ ಸ್ಟೈಲ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಪಾತ್ರಕ್ಕೆ ತಕ್ಕಂಗೆ ನಾವು ಹೇರ್ಸ್ ಎಲ್ಲನೂ ಸೆಟ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೇ ಕೆಲವೊಂದ್ಸಲ ಆ್ಯಂಡ್ ಕೆಲವೊಂದ್ಸಲ ಕಲರಿಂಗ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಹೇರ್ ಕೇರ್ ರೊಟೀನ್ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ? ಆಯಿಲ್ ನಾವು ಅಪ್ಲೈ ಮಾಡ್ತಾನೆ ಇರಬೇಕು. ಲೈಕ್ ಆಲ್ಟರ್ನೇಟಿವ್ ಡೇಸ್ ಆಯಿಲ್ ಅಪ್ಲೈ ಮಾಡಬೇಕು. ಅದ್ರ ಜೊತೆಯಲ್ಲಿ ನಾವು ಏನೋ ಸಿರಮ್, ಹೇರ್ ಮಾಸ್ಕ್ ಅದೆಲ್ಲ ನಾವು ಮೇಂಟೈನ್ ಮಾಡಿಲ್ಲ ಅಂತಂದರೆ ಜೊತೆಗೆ ಅದು ಸ್ಪ್ಲಿಟನ್ಸ್ ಆಗುತ್ತೆ. ಸುಮಾರು ಡ್ಯಾಮೇಜಸ್ ಆಗುತ್ತೆ. ಆ್ಯಂಡ್ ನಾವು ಎವ್ರಿ ಡೇ ಹೀಟ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಇದೆಲ್ಲ ಮಸ್ಟ್ ಆ್ಯಂಡ್ ಶುಡ್. ಹೇರ್ ಮಾಸ್ಕು ನ್ಯಾಚುರಲಾಗಿ ಮನೆಯಲ್ಲಿ ಏನು ಮಾಡ್ಕೊಬೋದು ಅದನ್ನು ಮಾಡ್ಕೊಬೋದು. ಫ್ಲೆಕ್ಸೀಡ್ಸ್ ಯೂಸ್ ಮಾಡ್ತಾರೆ ಸುಮಾರು ಜನ ಹೇರ್ ಮಾಸ್ಕ್ಗೆ, ಅದು ಕೂಡ ಗ್ರೇಟ್ ರಿಸಲ್ಟ್. ಆಲೋವೆರಾ ಎಲ್ಲ. ಸೊ ನ್ಯಾಚುರಲ್ ರೆಮಿಡೀಸ್ ಆರ್ ದ ಬೆಸ್ಟ್. ಸೊ ತುಂಬ ಜಾಸ್ತಿ ಕೆಮಿಕಲ್ಸ್ಗೆ ಹೋಗೋ ಬದಲು ನ್ಯಾಚುರಲಿ ಸ್ವಲ್ಪ ಮೈಲ್ಡ್ ಫ್ರೇಗ್ರೆನ್ಸ್ ಇರೋ ಯಾವ ಪ್ರಾಡಕ್ಟ್ಸ್ ಆದರೂ ಗ್ರೇಟ್ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಅದಕ್ಕೆ ಯಾವ ಒಂದು ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀರಾ? ನಂದು ಕಾಂಬಿನೇಷನ್ ಸ್ಕಿನ್ನು. ಐ ಯೂಶ್ವಲಿ ಯೂಸ್ ಇದು ಸನ್ಸ್ಕ್ರೀನ್ ಕ್ರೀಮ್ ಯೂಸ್ ಮಾಡಲ್ಲ. ಸನ್ಸ್ಕ್ರೀನ್ ಜೆಲ್ ಯಾವುದಾದ್ರೂ ಜೆಲ್ ಅಂತ ಬರ್ದಿರೋದನ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಅದು ಆಯಿಲಿ ಕೊಡಲ್ಲ ಸ್ಕಿನ್ಗೆ ಅಂತ. ಸೊ ಸನ್ಸ್ಕ್ರೀನ್ ಜೆಲ್ ಅಂತ ಯಾವ್ದು ಪ್ರಾಡಕ್ಟ್ ಇರುತ್ತೆ ಆ್ಯಂಡ್ SPF 50 PA 4+ ಅದೆಲ್ಲ ನೋಡಿನೇ ತಗೊಳ್ಳೋದು. ಮೇಡಮ್, ನಟಿಯಾಗಿ ಬೆಳ್ಳಿ ಪರದೆ ಮಿಂಚಬೇಕು ಅಂತಂದಾಗ ಕೆಲವರು ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಆ ಥರ ನಿಮ್ಮ ಥರನೇ ಆಗಬೇಕು, ನಾನು ಅವ್ರ ಥರನೇ ಕಾಣಿಸ್ಕೋಬೇಕು ಅನ್ನೋಂಥದ್ದು ಇರ್ತೈತೆ ಅವ್ರ ಮನಸ್ಸಲ್ಲೂ ಕೂಡ. ಕೆಲವರು ಅದಕ್ಕೆ ಟೈಮ್ ಇರಲ್ಲ. ಅದು ಹಾಗಾಗಿ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಬೋಟ್ಯಾಕ್ಸ್ ಆಗಿರ್ಬೋದು, ಅಥವಾ ಲೈಕ್ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಈ ಥರಕ್ಕೆಲ್ಲ ಮೊರೆ ಹೋಗ್ತಾರೆ. ಇದ್ರ ಬಗ್ಗೆ ನಿಶಾ ಅವರ ಅಭಿಪ್ರಾಯ ಏನು ಅಂತ? ನಾನು ಆಗಲೇ ಹೇಳ್ದಾಗೆ ದೇವ್ರು ಕೊಟ್ಟಿದ್ದು ದೇವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿ ಎಲ್ಲ ಕೊಟ್ಟಿರ್ತಾನೆ. ಅದಕ್ಕೆ ಇನ್ನೇನೇನೋ ಮಾಡಿಸ್ಕೊಳ್ಳೋದು ಐ ಡೋಂಟ್ ಥಿಂಕ್ ಅದು ಒಂಥರ ಫೂಲಿಶ್ನೆಸ್ ಅನಿಸುತ್ತೆ. ನ್ಯಾಚುರಲಾಗಿ ನಾವು ಹೆಂಗಿದ್ದೀವಿ ಅದನ್ನು ನಾನಂತೂ ನಾನು ಹಾಗೇನೆ. ನಾನು ಹೆಂಗಿದ್ದೀನಿ ನನಗೆ ತುಂಬ ಇಷ್ಟ. ಆ್ಯಂಡ್ ನಿಮ್ಮನ್ನು ನೀವು ಇನ್ಸೈಡ್ ಬ್ಯೂಟಿ ಮ್ಯಾಟರ್ಸ್ ಅ ಲಾಟ್ ಔಟ್ಸೈಡ್ ಬ್ಯೂಟಿಗಿಂತ. ಸೊ ನಿಮ್ಮನ್ನು ನೀವು ಫಸ್ಟ್ ಇಷ್ಟಪಡಿ, ನಿಮ್ಮನ್ನು ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ ಫಸ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಜರೀಸ್, ಬೋಟಾಕ್ಸ್, ಬ್ಲಾ ಬ್ಲಾ ಇದಕ್ಕೆಲ್ಲ ನಾನು ಕ್ರಾಸೇ ಯಾವಾಗ್ಲೂ. ಐ ಡೋಂಟ್ ರೆಕಮೆಂಡ್ ಆಲ್ಸೋ.
ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲೂ ಬ್ಯುಸಿ ಆಗಿರೋದ್ರಿಂದ ಒಂದು ಮಾತಿದೆ. ನಾನು ಕೂಡ ತೆಲುಗು ಕಲಾವಿದರೆ ಹೇಳಿರುವಂಥದ್ದು, ಕನ್ನಡಿಗರು ತೆಲುಗು ಕಿರುತೆರೆಯನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಜಾಸ್ತಿ ಕರ್ನಾಟಕದವರೇ ಇದ್ದಾರೆ, 3/4% ಇದ್ದಾರೆ ಅಂತ ಕೇಳ್ಪಟ್ವಿ. ಅಲ್ಲಿರುವಂಥ ಕಲಾವಿದರು ಹೇಳಿದ್ದೇನು ಅಂತಂದರೆ, ಕನ್ನಡಿಗರು ಕೆಲಸ ಮಾಡೋದಕ್ಕೆ ಯಾವಾಗಲೂ ಸಹಿ ಇರ್ತಾರೆ, ಪ್ರತಿಯೊಂದು ಡೈಲಾಗನ್ನು ಕಲಿತು ಬರ್ಕೊಂಡು ಹೇಳ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ತೆಲುಗುವರು ಕೆಲವೊಬ್ಬರ ಅಭಿಪ್ರಾಯಗಳೇನಂತಂದರೆ, ಅವಕಾಶಗಳು ಕೊರತೆ ಆಗ್ತಿದೆ ತೆಲುಗುವರಿಗೆ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನಂಗನ್ಸುತ್ತೆ ಎಲ್ಲರಿಗೂ ಲೈಕ್ ಟ್ಯಾಲೆಂಟ್ ಇರೋರಿಗೆ ಎಲ್ಲಿದ್ರೂ ಆಪರ್ಚುನಿಟೀಸು ವೈಡ್ ಓಪನ್ ಆಗಿದೆ ಅನಿಸುತ್ತೆ. ಪ್ರಾಬ್ಲಿ ಅಫ್ಕೋರ್ಸ್ ಅದು ಚಾನಲ್ ಡಿಸಿಷನ್ ಆಗಿರುತ್ತೆ. ಆ್ಯಂಡ್ ಟ್ಯಾಲೆಂಟಿಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಅವಕಾಶ ಕೊಡ್ತಾ ಇದ್ದಾರೆ. ತೆಲುಗುನಲ್ಲೂ ಸುಮಾರು ಜನ ಇದ್ದಾರೆ, ಸುಮಾರು ಟ್ಯಾಲೆಂಟೆಡ್ ಜನರಿದ್ದಾರೆ. ಐ ಐ ಡೋಂಟ್ ಥಿಂಕ್ ಸೊ. ಅದು ಒಂದು ತಲೆಯಲ್ಲಿ ಥಾಟ್ ಉಳ್ಕೊಂಡಿರೋದ್ರಿಂದ ಹಂಗೆ ಅನಿಸ್ತಿದೆ ಅನಿಸುತ್ತೆ. ಬಟ್ ಅಲ್ಲೂ ಸುಮಾರು ಜನ ಇದ್ದಾರೆ. ಈ ಕಡೆಯಿಂದನೂ ದೇ ಗಿವಿಂಗ್ ಲೈಕ್ ಈಕ್ವಲ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಅಷ್ಟೇ, ವಿನಃ ಭೇದ ಭಾವ ಮಾಡ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಎಲ್ಲೇ ಹೋದ್ರೂ ಕೂಡ ಕೇಳ್ತಾರೆ, ನಾನು ಕೇಳ್ತಾ ಇದ್ದೀನಿ, ನಿಶಾ ಅವ್ರಿಗೆ ಮದುವೆ ಆಗುವಂಥ ಹುಡುಗ ಹೆಂಗಿರಬೇಕು ಅಂತ. ಅಯ್ಯೋ ಅದೇ ಅಷ್ಟೆಲ್ಲ ಏನು ದೊಡ್ಡ ಲಿಸ್ಟೆಲ್ಲ ಏನೂ ಇಲ್ಲ ನಂದು. ನಮ್ಮಂಥ ಹುಡುಗರು ಟ್ರೈ ಮಾಡಬೇಕು ಅಂತಂದ್ರೆ ಇರಬೇಕು, ಆಬ್ವಿಯಸ್ಲಿ ಚೆನ್ನಾಗಿರಬೇಕು, ಒಳ್ಳೆ ಮನಸ್ಸಿರೋರಾಗಿರ್ಬೇಕು, ಅರ್ಥ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಹುಡುಗಿರು ಬಯಸೋದು ಇಷ್ಟೇ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಒಳ್ಳೆ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನು ಟು ಪರ್ಸನಾಲಿಟಿ ಹಿಂಗೆ ಇರಬೇಕು ಅಂತೇನಿಲ್ವ? ಅದೆಲ್ಲ ಏನೂ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇದೇ ಥರ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಹಾಗೆ ಸಿನಿಮಾಗಳ ಮೂಲಕ ಕನ್ನಡಿಗರನ್ನು ಹಾಗೆಯೇ ತೆಲುಗು ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡ್ತೀರಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಅವಕಾಶಗಳು ನಿಮ್ಗೆ ಸಿಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಎಲ್ಲ ವ್ಯೂವರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಆ್ಯಂಡ್ ಈಗ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಅಂದೊಂದತ್ತು ಕಾಲ 21 ಆಗಸ್ಟ್ ಅಂತ ಅನೌನ್ಸ್ ಮಾಡಿದರು. ಆ್ಯಂಡ್ ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಅರೆರೆ ಯಾರೋ ಇವಳು. ಸೊ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟಿ ನಿಶಾ ರವಿಕೃಷ್ಣನ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.